ಇಂದಿನಿಂದ ಪಬ್ಲಿಕ್ ಟಿವಿಯ 7ನೇ ಮೆಗಾ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆಯನ್ನ ಕೊಡಲಾಗಿದೆ. ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೀತಾ ಇರುವಂತಹ ಎಕ್ಸ್ಪೋ 2 ದಿನಗಳ ಕಾಲ ನಡೆಯಲಿದೆ. ಪಿಯುಸಿ ಬಳಿಕ ಮುಂದಿನ ವಿದ್ಯಾಭ್ಯಾಸಗಳ ಮಾಹಿತಿಗಾಗಿ ಒಂದೇ ಸೂರಿನಡಿ 112ಕ್ಕೂ ವಿದ್ಯಾಸಂಸ್ಥೆಗಳು ಭಾಗಿಯಾಗಿವೆ. ಇಂದು ಮತ್ತು ನಾಳೆ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯ ತನಕ ಎಕ್ಸ್ಪೋ ನಡೆಯಲಿದೆ. ಬನ್ನಿ ಭಾಗವಹಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ. ಮೊದಲ ಬಾರಿ ಮತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ಆಡ್ಜೆಲ್ ಪೆನ್ಸ್ ವಿಶೇಷ ಬಹುಮಾನವನ್ನು ನೀಡುತ್ತಾ ಇದೆ. ಶಿಕ್ಷಣ ಸಂಸ್ಥೆಗಳಿಂದ ಕೌನ್ಸಿಲಿಂಗ್ ಸೌಲಭ್ಯ, ಸ್ಥಳದಲ್ಲೇ ದಾಖಲಾತಿಗೂ ಕೂಡ ಅವಕಾಶವೂ ಕೂಡ ಇದೆ. ಜೊತೆಗೆ ಹಲವು ಆಕರ್ಷಕ ಬಹುಮಾನ ಗೆಲ್ಲುವಂತಹ ಅವಕಾಶವನ್ನೂ ಕೂಡ ನಿಮಗೆ ನೀಡಲಾಗಿದೆ. ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದ್ಯಾಪೀಠ ಆವೃತ್ತಿಯ ಬಗ್ಗೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಟಿವಿ ಅರ್ಪಿಸುವ ವಿದ್ಯಾಪೀಠ 7ನೇ ಆವೃತ್ತಿಯ ಮೆಗಾ ಎಜುಕೇಷನ್ ಎಕ್ಸ್ಪೋ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಅರಮನೆ ಮೈದಾನದ ಗಾಯತ್ರಿ ವಿಹಾರ್ನಲ್ಲಿ ಇವತ್ತಿನಿಂದ ಎಜುಕೇಷನ್ ಎಕ್ಸ್ಪೋ ಆರಂಭ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ನಾನೀಗ ಎಜುಕೇಷನ್ ಎಕ್ಸ್ಪೋದ ಆವರಣದ ಮುಂಭಾಗದ ವಿಜುವಲ್ಸ್ಗಳನ್ನು ತೋರಿಸ್ತಾ ಇದ್ದೇನೆ. ನಿಜಕ್ಕೂ PUCಯ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗೊಂದಲಗಳಿರುತ್ತೆ. ನಂತರ ಏನು ಮಾಡಬೇಕು, PU ಆದ ಬಳಿಕ ನಾವು ಯಾವ ಕಾಲೇಜುಗಳಿಗೆ ಸೇರಿದ್ರೆ ಉತ್ತಮ, ಹೇಗೆ ಅನ್ನುವಂಥ ಒಂದಷ್ಟು ಗೊಂದಲಗಳಿರುತ್ತೆ. ಅಂತಹ ವಿದ್ಯಾರ್ಥಿಗಳು ಒಂದೇ ಸೂರಿನಡಿ 110ಕ್ಕೂ ಹೆಚ್ಚು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿರುವಂತಹ ಈ ಸೂರಿಗೆ ಬಂದರೆ, ಈ ಎಜುಕೇಷನ್ ಎಕ್ಸ್ಪೋಗೆ ಬಂದರೆ ನಿಮಗೆ ಬೇಕಾದಂಥ ಸಂಪೂರ್ಣವಾದಂಥ ಮಾಹಿತಿಯ ಜೊತೆಗೆ ನಿಮಗೆ ಬೇಕಾದಂಥ ಕಾಲೇಜುಗಳನ್ನು ಕೂಡ ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ಉತ್ತಮವಾದಂಥ ಸುವರ್ಣ ಅವಕಾಶ ಸಿಗುತ್ತೆ. ಗಮನಿಸ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಪೋಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು ಬರ್ತಾ ಇದ್ದಾರೆ. ಬಂದಂಥವರು ನೇರವಾಗಿ ರಿಜಿಸ್ಟ್ರೇಷನನ್ನು ಮಾಡಿಸಿ ನಂತರ ಎಜುಕೇಷನ್ ಎಕ್ಸ್ಪೋ ಒಳಭಾಗಕ್ಕೆ ಹೋಗಿ ಅವರಿಗೆ ಬೇಕಾದಂಥ ಮಾಹಿತಿಯನ್ನು ಪಡೆಯುವಂಥ ಕೆಲಸಗಳಾಗ್ತಾ ಇದೆ. ಒಂದೇ ಸೂರಿನಡಿ, ಅದು ಬೆಂಗಳೂರಿನಂಥ ಮಹಾನಗರದಲ್ಲಿ ಒಂದೇ ಸೂರಿನಡಿ 110ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಗಳು ಬಂದಿರುವಂಥದ್ದು ನಮಗೆ ಬೇಕಾದಂತಹ ನಮ್ಮ ಮುಂದಿನ ವಿದ್ಯಾಭ್ಯಾಸದ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂಥ ಅವಕಾಶ. ಕೇವಲ ಇಲ್ಲಿಗೆ ಬಂದಂಥವ್ರಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳ ಜೊತೆಗೆ ಅವರಿಗೆ ಇನ್ನೂ ಅನೇಕ ರೀತಿಯಾದಂತಹ ಚಟುವಟಿಕೆಗಳಿರ್ಬೋದು, ಎಂಟರ್ಟೈನ್ಮೆಂಟ್ಗಳಿರ್ಬೋದು, ಜೊತೆಗೆ ಗೆದ್ದಂಥವರಿಗೆ ಬಹುಮಾನಗಳು ಕೂಡ ಇದೆ. ವಿಶೇಷ ಅಂತ ಹೇಳಿದ್ರೆ ಬರುವಂಥ PUC ಆಗಿರುವಂಥ ವಿದ್ಯಾರ್ಥಿಗಳು ಮೊದಲ ಬಾರಿಗೆ ಮತದಾನವನ್ನು ಯಾರು ಮಾಡಿ ಬಂದಿರ್ತಾರೆ ಅವರಿಗೆ ಒಂದು ಗಿಫ್ಟ್ ಕೂಪನ್ ಅಥವಾ ಗಿಫ್ಟ್ ಹ್ಯಾಂಪರನ್ನು ಕೊಡುವಂಥದ್ದು ಕೂಡ ಆಗುತ್ತೆ. ಆಡ್ಜೆಲ್ ಪೆನ್ ಅವ್ರ ಕಡೆಯಿಂದ ಒಂದು ವಿಶೇಷವಾದಂಥ ಒಂದು ಗಿಫ್ಟನ್ನು ಕೂಡ ಕೊಡುವಂಥ ಕೆಲಸಗಳಾಗುತ್ತೆ. ಬಂದಂಥವರು ಅದ್ರ ಮುಂದೆ ನಿಂತು ಫೋಟೋವನ್ನು ತೆಗೆದುಕೊಂಡ್ರೆ ಯಾರಿರ್ತಾರೆ ಅಂದರೆ ಮೊದಲ ಬಾರಿಗೆ ಮತದಾನವನ್ನು ಮಾಡಿ ಬಂದಂಥ ವಿದ್ಯಾರ್ಥಿ ಯಾರಿರ್ತಾರೆ ಅವ್ರಿಗೆ ಒಂದು ಗಿಫ್ಟನ್ನು ಕೊಡುವಂಥದ್ದು ಗಮನಿಸ್ತಾ ಇರ್ಬೋದು. ವಿದ್ಯಾರ್ಥಿ